ಮಾವನವರೇ, ಅವಶ್ಯವಾಗಿ ಒಂದು 5,000 ರೂಪಾಯಿ ಹಣ ಬೇಕಾಗಿತ್ತು. ನೋಡಪ್ಪ ವಿಷ್ಣು, ನೀನು ಪದೇ ಪದೇ ಹಣ ಕೇಳೋದು, ನಾನು ಲೆಕ್ಕಕ್ಕಿಲ್ಲದೆ ಕೊಡ್ತಾ ಹೋಗೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮೇಲಾಗಿ ನಾನೀಗ ಹೊರಗಿನವನಲ್ಲ, ನಿನ್ನ ಬೀಗ. ಅಲ್ಯೂಮಿನಿಯಂ ದುಡ್ಡು ತಾಯಿ ಮಕ್ಕಳನ್ನು ಬೇರ್ಪಡಿಸಿತು ಅನ್ನುವ ಹಾಗೆ ನನಗೂ ನಿನಗೂ ವ್ಯತ್ಯಾಸ ಆಗಬಾರದು. ಮಾವ, ನನಗೆ ಯಾವಾಗಲೂ ನೀವೇ ತಾನೇ ಸಹಾಯ ಮಾಡುತ್ತಿದ್ದು, ದಯವಿಟ್ಟು ಇಲ್ಲನ್ನಬೇಡಿ. ನಮ್ಮಪ್ಪ ನಾಣೆ, ನಾನು ನಿನಗೆ ದುಡ್ಡು ಯಾವಾಗಲೂ ಇಲ್ಲ ಅನ್ನೋದಿಲ್ಲ. ಆದರೆ ನೀವು ಅಣ್ಣ ತಮ್ಮಂದಿರು 2-3 ಜನ. ನಾಳೆ ಮನೆ ಭಾಗ ಮಾಡುವಾಗ ಬಾಯಿ ಮಾತಿನ ಮೇಲೆ ಕೊಟ್ಟ ನನ್ನ ಹಣ ತುಷಾಗೋ ಆಗಬಾರದು. ನಾನು ಕೊಟ್ಟಿದ್ದಕ್ಕೆ ಆಧಾರವಾಗಿ ಇದರ ಮೇಲೆ ನಿನ್ನದೊಂದು ಸಹಿ ಮಾಡಿಬಿಡು. ಮಾವ, ಸಹಿ ಮಾಡಿದ ಪತ್ರ ನನ್ನಲ್ಲಿದ್ದರೇನು ನಿನ್ನಲ್ಲಿದ್ದರೇನು, ನನಗಾಗುವ ಅನ್ಯಾಯವಾದರೆ ಏನು? ತಗೋ ಮಾವ, ಸಹಿ ಮಾಡಿದ್ದೇನೆ. ನನಗಾದರೂ ಯಾರಿದ್ದಾರೆ? ಇರೋದೊಂದು ಹೆಣ್ಣು ಮಗಳನ್ನೇ ನಿನಗೆ ಕೊಟ್ಟು ಬಿಟ್ಟಿದ್ದೇನೆ. ಅಂದಮೇಲೆ ನಾನೇನೇ ಗಳಿಸಿದರೂ ಅದು ನಿನಗೆ ಸೇರಬೇಕಾಗಿದ್ದು. ತೆಗೆದುಕೋ 5,000. ಥ್ಯಾಂಕ್ ಯು ಮಾವ. ನಿಮ್ಮ ಸಂಬಂಧ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ನಾನಿನ್ನು ಬರುತ್ತೇನೆ.